ರಾಜ್ಯಕ್ಕೆ ಕೇಂದ್ರ ಸರ್ಕಾರದಿಂದ ಅನುದಾನದ ತಾರತಮ್ಯ ಆಗಿದೆ ಅಂತ ತಾರತಮ್ಯವನ್ನ ಖಂಡಿಸಿ ದೆಹಲಿಯಲ್ಲಿ ಇಂದು ಕಾಂಗ್ರೆಸ್ ಪ್ರತಿಭಟನೆಗೆ ಮುಂದಾಗಿದೆ. ದೆಹಲಿಯ ಜಂತರ್ ಮಂತರ್ನಲ್ಲಿ ಕಾಂಗ್ರೆಸ್ ಪ್ರತಿಭಟನೆಗೆ ಸಿದ್ಧತೆ ಮಾಡಿಕೊಂಡಿದೆ. ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ರಾಜ್ಯ ನಾಯಕರು ಭಾಗಿಯಾಗ್ತಾ ಇದ್ದಾರೆ. ಇವತ್ತು ಬೆಳಗ್ಗೆ 11 ಗಂಟೆಗೆ ಕಾಂಗ್ರೆಸ್ ಈ ಪ್ರತಿಭಟನೆಯನ್ನ ಶುರು ಮಾಡುತ್ತೆ. ರಾಜ್ಯದ ಸಚಿವರು, ಶಾಸಕರು, ಪರಿಷತ್ ಸದಸ್ಯರು, ಸಂಸದರು, ಎಐಸಿಸಿ ಅಧ್ಯಕ್ಷ ಖರ್ಗೆ, ಉಸ್ತುವಾರಿ ಸುರ್ಜೇವಾಲಾ, ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಎಲ್ಲರೂ ಕೂಡ ಈ ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಿದ್ದಾರೆ. ಕೇಂದ್ರದ ವಿರುದ್ಧ ರಾಜ್ಯ ಕಾಂಗ್ರೆಸ್ ಈ ರೀತಿಯಾದಂತಹ ಪ್ರತಿಭಟನೆಗೆ ಇವತ್ತು ಮುಂದಾಗ್ತಾ ಇದೆ. ಆ ಮೂಲಕ ಇದೇ ಮೊದಲ ಬಾರಿಗೆ ತೆರಿಗೆ ನ್ಯಾಯಕ್ಕಾಗಿ ಒತ್ತಾಯಿಸಿ ದೆಹಲಿ ಚಲೋ ನಡೆಸ್ತಾ ಇರುವಂಥದ್ದು. ಕೇಂದ್ರ ಸರ್ಕಾರದ ವಿರುದ್ಧ ರಾಜ್ಯ ಸರ್ಕಾರ ಈ ರೀತಿ ಪ್ರತಿಭಟನೆ ನಡೆಸ್ತಾ ಇದೆ. ಇದರಿಂದ 5 ವರ್ಷಗಳಲ್ಲಿ ಬರೋಬ್ಬರಿ 62,000 ಕೋಟಿ ಕಡಿಮೆ ಹಣ ಬಂದಿದೆ ಅಂತ. ಕೇಂದ್ರ ಹಾಗೂ ರಾಜ್ಯಗಳ ಸಹಭಾಗಿತ್ವದಲ್ಲಿ ಈ ರೀತಿಯಾಗಿ ತೆರಿಗೆ ಅನ್ಯಾಯ ಆಗ್ತಾ ಇದೆ ಅನ್ನೋದನ್ನ ಈ ಪ್ರತಿಭಟನೆ ಮೂಲಕ ಸಂದೇಶ ರವಾನೆ ಮಾಡೋ ಪ್ರಯತ್ನ ರಾಜ್ಯ ಸರ್ಕಾರ. ಆ ಕಾರಣಕ್ಕಾಗಿ ಎಲ್ಲ ನಾಯಕರುಗಳು ಒಟ್ಟಾಗಿ ದೆಹಲಿಯಲ್ಲಿ ಇವತ್ತು ಆರೋಪ ಮಾಡೋದ್ರ ಮೂಲಕ ಪ್ರತಿಭಟನೆಗೆ ಮುಂದಾಗಿರೋದು. ರಾಜ್ಯದಿಂದ ಕೇಂದ್ರಕ್ಕೆ ಹೋಗೋ ಹಣದಲ್ಲಿ ವಾಪಸ್ ಕೊಡೋದು ಬಹಳ ಕಡಿಮೆ ಇದೆ ಅಂತ. ಅಂದರೆ 100 ರೂಪಾಯಿ ಕೊಟ್ಟರೆ ವಾಪಸ್ ಬರೋದು ಒಂದು 12ರಿಂದ 13 ರೂಪಾಯಿ ಮಾತ್ರ. ಹೀಗಾಗಿ ರಾಜ್ಯಗಳಿಗೆ ಅನ್ಯಾಯ ಆಗ್ತಾ ಇದೆ ಅಂತ ರಾಜ್ಯದ ವಿರುದ್ಧ ಕೇಂದ್ರ ಸರ್ಕಾರ ಮಲತಾಯಿ ಧೋರಣೆಯನ್ನು ಅನುಸರಿಸ್ತಾ ಇದೆ ಅನ್ನೋ ಸಾಲು ಸಾಲು ಆರೋಪಗಳ ಪಟ್ಟಿಯನ್ನು ಕಾಂಗ್ರೆಸ್ ಮಾಡ್ತಾ ಇರುವಂಥದ್ದು. ಇದಿಷ್ಟು ಇರುವಂಥ ಆರೋಪಗಳು. 15ನೇ ಹಣಕಾಸು ಆಯೋಗ ಕರ್ನಾಟಕಕ್ಕೆ 5,495 ಕೋಟಿ ಶಿಫಾರಸು ಮಾಡಿದ್ರು, ನಿರ್ಲಕ್ಷ್ಯ ವಹಿಸಿದೆ. ಕರ್ನಾಟಕ ರಾಜ್ಯಕ್ಕೆ ಇದ್ದ 4.72 ತೆರಿಗೆ ಪಾಲನ್ನು 3.64 ಇಳಿಸಲಾಗಿದೆ. ಇದರಿಂದ 5 ವರ್ಷಗಳಲ್ಲಿ ಬರೋಬ್ಬರಿ 62,000 ಕೋಟಿ ಕಡಿಮೆ ಹಣ ರಾಜ್ಯಕ್ಕೆ ಸಿಕ್ಕಿದೆ. ಕೇಂದ್ರ ಹಾಗೂ ರಾಜ್ಯಗಳ ಸಹಭಾಗಿತ್ವದ ಯೋಜನೆಗಳಿಗೂ ಅನುದಾನ ಕಡಿತ ಆಗಿದೆ. ಭದ್ರಾ ಮೇಲ್ದಂಡೆ ಯೋಜನೆಗೆ ಘೋಷಿಸಿದ್ದ 5,300 ಕೋಟಿ ಹಣ ಬಿಡುಗಡೆ ಮಾಡಿಲ್ಲ. ಬರ ಪರಿಹಾರಕ್ಕೆ 18,000 ಕೋಟಿಗೆ ಮನವಿ ಮಾಡಿದ್ರು, ನಯಾ ಪೈಸೆ ಕೂಡ ಇದುವರೆಗೂ ನೀಡಿಲ್ಲ. ಇನ್ನು ಮಹದಾಯಿ ಯೋಜನೆ ವಿಚಾರದಲ್ಲೂ ರಾಜ್ಯದ ಪರ ಕೇಂದ್ರ ಸರ್ಕಾರ ನಿಂತಿಲ್ಲ. 17-18 ಈ ವರ್ಷದಿಂದ ಈವರೆಗೂ ಕೂಡ ರಾಜ್ಯಕ್ಕೆ ಒಟ್ಟು 1.87 ಲಕ್ಷ ಕೋಟಿ ನಷ್ಟ ಆಗಿದೆ. ಈ ತಾರತಮ್ಯ ಸಹಿಸೋದಕ್ಕಾಗೋದಿಲ್ಲ ಅಂತ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಜಂತರ್ ಮಂತರ್ನಿಂದ ಬಿ.ವಿ. ಶ್ರೀನಿವಾಸ್ ಮಾತಾಡಿದ್ದಾರೆ. ಈ ವಿಚಾರವಾಗಿ ಏನು ಹೇಳಿದ್ದಾರೆ ನೋಡೋಣ. ಕೇಂದ್ರ ಸರ್ಕಾರ 1,87,000 ಕೋಟಿ ಹಣ ತೆರಿಗೆ ಹಣವನ್ನು ಕರ್ನಾಟಕಕ್ಕೆ ಕೊಟ್ಟಿಲ್ಲ. ಆ ತೆರಿಗೆ ಹಣವನ್ನು ಕೊಡಿ ಅಂತ ಹೇಳಿ ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಎಲ್ಲ MLAಗಳು, MP ಗಳು ದಿಲ್ಲಿಗೆ ಬಂದು ಕೇಂದ್ರ ಸರ್ಕಾರ ಏನು ಮಲ್ಕೊಂಡಿದೆ, ಮಲ್ತಾಯಿ ಧೋರಣೆಯನ್ನು ತೋರಿಸಿದೆ ಕರ್ನಾಟಕ ರಾಜ್ಯಕ್ಕೆ, ಅದನ್ನು ಇವತ್ತು ಸರ್ಕಾರವನ್ನು ಎಚ್ಚೆತ್ಸೋದಕ್ಕೆ ಬಂದಿದ್ದೀವಿ, ಕೇಳಲಿಕ್ಕೆ ಬಂದಿದ್ದೀವಿ. ಅಲ್ಲಿ BJP MLAಗಳು ಏನು ಸ್ಟೇಟ್ಮೆಂಟ್ ಕೊಡ್ತಿದ್ದಾರೆ, BJP MPಗಳು, ಮಾನ ಮರ್ಯಾದೆ ಏನಾರ ಇತ್ತು ಅಂದರೆ ನಿಮಗೆ, ನೀವು ಬಂದು ಇದು ಜೊತೆಲಿ ಸೇರಿಕೊಂಡು ಧ್ವನಿ ಎತ್ತಿ ಇವ್ರದೇ ಸರ್ಕಾರ ಇರೋದು BJPದಲ್ಲಿ ಕೇಳ್ಬಿಟ್ಟು ಕೊಡಿಸ್ಬೇಕಾಗಿತ್ತು. ಇವ್ರು ಕೇಳೋದಕ್ಕೆ ಇವ್ರಿಗೆ ದಮ್ಮಿಲ್ಲ. 25 ದಂಡಪಿಂಡ MPಗಳು ಅವ್ರ ಮುಂದೆ ಹೋಗಿ ಮಾತಾಡೋಕ್ಕೆ ಇವ್ರಿಗೆ ಧೈರ್ಯ ಇಲ್ಲ. ನರೆ ಬಂದಾಗ ಅನ್ಯಾಯ ಆಯಿತು, ಬರ ಬಂದಾಗ ಅನ್ಯಾಯ ಆಯಿತು. ಈಗ ತೆರಿಗೆ ಹಣವನ್ನು ನೀವು ಬೇರೆ ರಾಜ್ಯಕ್ಕೆ ಎಷ್ಟು ಕೊಡ್ತಾ ಇದ್ದಾರೆ, ಬಿಹಾರ್ಗೆ ಎಷ್ಟು ಕೊಡ್ತಿದ್ದಾರೆ, ಉತ್ತರ ಪ್ರದೇಶಕ್ಕೆ ಎಷ್ಟು ಕೊಡ್ತಿದ್ದಾರೆ, ನಮಗೆ ಅವ್ರು ಎಷ್ಟಾರ ಕೊಡಿ, ನಮಗೇನು ಅದ್ರ ಬಗ್ಗೆ ಅವಶ್ಯಕತೆ ಇಲ್ಲ. ಕರ್ನಾಟಕ ರಾಜ್ಯಕ್ಕೆ ಬರಬೇಕಾಗಿರೋ ನನ್ನ ತೆರಿಗೆ ನನ್ನ ಹಾಕು, ನಮಗೆ ಕೊಡಬೇಕಾಗಿರೋ ಹಣವನ್ನು ಯಾಕೆ ಕೊಡ್ತಾ ಇಲ್ಲ? ಆ ವಿಚಾರವಾಗಿ ಇವತ್ತು ಕರ್ನಾಟಕದ ಸರ್ಕಾರ ಎಲ್ಲ ಕಾಂಗ್ರೆಸ್ನ ನಾಯಕರುಗಳು ಇಲ್ಲಿ ಬಂದು ಡೆಲ್ಲಿಯಲ್ಲಿ ಇವರ ವಿರುದ್ಧ ಪ್ರತಿಭಟನೆಯನ್ನು ಮಾಡ್ತಿದ್ದಾರೆ. ಏನಾರ ಇವರು ಇದನ್ನು ಸರಿಯಾದ ರೀತಿಯಲ್ಲಿ ಇದಕ್ಕೆ ಸ್ಪಂದಿಸಿಲ್ಲ ಅಂದರೆ ಜನಗಳಿಗೇನು ಸುಳ್ಳು ಹೇಳ್ತಾವ್ರಲ್ಲ,
ಆ ಜನಗಳಿಗೆ ಗಮನಕ್ಕೆ ತತ್ತೀವಿ. ನರೇಂದ್ರ ಮೋದಿ ಕರ್ನಾಟಕ ರಾಜ್ಯಕ್ಕೆ ಎಷ್ಟು ಅನ್ಯಾಯ ಮಾಡಿದ್ದಾರೆ, ಎಷ್ಟು ವಿಚಾರಗಳಲ್ಲಿ ಇದು ಮಾಡಿದ್ದಾರೆ, ಗ್ಯಾರಂಟಿ ಅದು ಇದು ಅಂತ ಹೇಳಿ ಇವರು ಜನರ ಗಮನವನ್ನು ಬೇರೆ ಕಡೆ ಸೆಳೆಯೋದಕ್ಕೆ ಪ್ರಯತ್ನ ಪಡ್ತಿದ್ದಾರಲ್ಲ, ಅವೆಲ್ಲ ಬಿಟ್ಬಿಡಿ. ಅದನ್ನೆಲ್ಲ ಬಿಟ್ಟು ತೆರಿಗೆ ಹಣ ಕೊಡ್ಸೋದಕ್ಕೆ ನೀವು ಬನ್ನಿ. ಇಲ್ಲ ಇವರು 5 ವರ್ಷದಲ್ಲಿ ಇವ್ರು ಏನು ಮಾಡಿದ್ದಾರೆ ಅದನ್ನು ಕೊಡಲಿ. ಇವರು MP ಗಳು MLAಗಳು ಕರ್ನಾಟಕಕ್ಕೆ ಎಷ್ಟು ಹಣ ತಂದಿದ್ದಾರೆ ಯಾವುದೋ ಲಿಸ್ಟ್ ಇಟ್ಕೊಂಡು ಹೇಳೋದಲ್ಲ, ಫ್ಯಾಕ್ಟ್ ಜೊತೆ ಬನ್ನಿ. BJP ಅಂದರೆ ಸುಳ್ಳು ಬಿಟ್ಬಿಡಿ. ಈಗ 500 ಸುಳ್ಳು ಹೇಳಿ 500 ಸುಳ್ಳು ಮುಚ್ಚಕ್ಕೆ 50,000 ಸುಳ್ಳು ಹೇಳ್ತಾ ಇದ್ದೀರಾ. ಏನು ಜನ ಏನು ಸುಮ್ಮನೆ ಕೂತಿಲ್ಲ, ಅದಕ್ಕೆ ಇವ್ರಿಗೆ ಸರಿಯಾದ ಬುದ್ಧಿಯನ್ನು ಕಳಿಸೋರೆ, ಮತ್ತೆ ಕಳಿಸೋ ಅಂಥ ಕೆಲಸ ಮಾಡ್ತಾರೆ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.